ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಮೈಸೂರಿನ ಹೆಸರಾಂತ ಹೋಟ್ಲಾದಂತಹ ರ್ಯಾಡಿಸನ್ ಬ್ಲೂ ಪ್ಲಾಜಾಗೆ. ಅಲ್ಲಿಗೆ ಏನಕ್ಕೆ ಅಂತಂದರೆ, ಇವತ್ತು ನಮಗೆ ಏಷ್ಯನ್ ಪೇಂಟ್ ಅವರಿಂದ ಒಂದು ಈವೆಂಟ್ ಅರೇಂಜ್ ಮಾಡಿದರು, ಪ್ರಾಡಕ್ಟ್ ಲಾಂಚಿದು. ಅದಕ್ಕೋಸ್ಕರ ಇವತ್ತು ಅಲ್ಲಿಗೆ ಹೋಗೋಂಥ ಕಾರ್ಯಕ್ರಮ ಇತ್ತು. ಆ ಹೋಟೆಲ್ನ ವಿಶೇಷ ಏನಂತಂದರೆ, ಆ ಹೋಟೆಲು 5 ಸ್ಟಾರ್ ಹೋಟೆಲ್, ಮೈಸೂರಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ನಮ್ಮಂಥ ಮಿಡ್ಲ್ ಕ್ಲಾಸ್ಗಳಿಗೆ ಹೋಟ್ಲ್ ಇದೆಯೋ ಇಲ್ಲವೋ ಅನ್ನೋದೇ ಗೊತ್ತಿರಲಿಲ್ಲ. ಯಾವಾಗ ನಮ್ಮ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಬಂದು ಒಂದೆರಡು ಸಾರಿ ಉಳ್ಕೊಂಡಿದ್ರು, ಆವಾಗಲೇ ಗೊತ್ತಾಯಿತು, ಇದು 5 ಸ್ಟಾರ್ ಹೋಟೆಲ್, ಇದು ರ್ಯಾಡಿಸನ್ ಬ್ಲೂ ಪ್ಲಾಜಾ ಅಂತ. ಬನ್ನಿ, ಇವತ್ತು ಅದರದ್ದು ಪೂರ್ತಿ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಆ ಹೋಟೆಲ್ದು ದರ ಏನಿದೆ, ಏನೇನು ಫೆಸಿಲಿಟಿ ಇದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಈ ನಾವು ಹೋಗ್ತಾ ಇರೋ ಹೋಟೆಲಿಗೆಲ್ಲ ರ್ಯಾಡಿಸನ್ ಬ್ಲೂ ಪ್ಲಾಜಾ ಅದು ಎಲ್ಲಿ ಬರುತ್ತೆ ಅಂತಂದರೆ, ಈ ಮಹಾತ್ಮ ಗಾಂಧಿ ರೋಡ್ ಇದೆ, MG ರೋಡ್ ಅಂದ್ಬಿಟ್ಟು, ಅಲ್ಲಿಂದ ನಮ್ಮ JSS ಹಾಸ್ಪಿಟ್ಲ್ ಇದೆ ನೋಡಿ, ನೀವು ನೋಡ್ತಾ ಇದ್ದಿಲ್ಲ. ಈ JSS ಹಾಸ್ಪಿಟ್ಲಿಂದ ಸ್ಟ್ರೈಟ್ ಹೋಗಬೇಕು. ಅಲ್ಲಿಂದ ಮುಂದೆ ಹೋದರೆ ನಿಮಗೆ ಮಾಲ್ ಆಫ್ ಮೈಸೂರು ಅಂದ್ಬಿಟ್ಟು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಅದ್ರ ಪಕ್ಕದ್ದೇನೆ ರ್ಯಾಡಿಸನ್ ಬ್ಲೂ. ಬನ್ನಿ ತೋರಿಸೋಣ. ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, ಇದೇನೆ ನಿಮ್ಮ ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಇದೆ ಮಾಲ್ ಆಫ್ ಮೈಸೂರು. ಇದು ಶಾಪಿಂಗ್ ಕಾಂಪ್ಲೆಕ್ಸು. ಇದಕ್ಕೆ ಹೊಂದ್ಕೊಂಡಂತ ಇರೋಂಥದ್ದೇ ನಾವು ಹೋಗ್ತಾ ಇರೋ ಹೋಟೆಲು ರ್ಯಾಡಿಸನ್ ಬ್ಲೂ ಪ್ಲಾಜಾ. ನೀವು ರೈಟ್ ಸೈಡಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಹೋಟೆಲು. ಬನ್ನಿ, ಈ ಹೋಟೆಲ್ದು ಫೋಟೋ ವಿಡಿಯೋ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಬಂದು ನೋಡಿ, ಈಗ ನಮಗೆ ಹೊರಗಡೆ ಸೆಕ್ಯೂರಿಟಿ ಚೆಕ್ ಇರುತ್ತೆ, ಮೆಟಲ್ ಡಿಟೆಕ್ಟರ್ ಹಾಕಿರ್ತಾರೆ. ಯಾಕೆಂದರೆ 5 ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ VVIPಗಳು ಜಾಸ್ತಿ. ನೋಡಿ, ಒಳಗಡೆ ಬಂದು ತುಂಬ ಅಂದರೆ ತುಂಬ ಅತ್ಯಾಕರ್ಷಕವಾಗಿದೆ ಹೋಟ್ಲ್ ಮಾತ್ರ. ನೋಡಿ, ರ್ಯಾಡಿಸನ್ ಬ್ಲೂ ಪ್ಲಾಜಾ ಹೋಟೆಲ್ ಮೈಸೂರು ಏನು ಅದ್ದೂರಿಯಾಗಿದೆ ಅಂದರೆ, ನಮ್ಮ ಮೈಸೂರು ಒಳಗಡೆ ಈ ಥರದೊಂದು ಹೋಟ್ಲ್ ಇದೆಯಾ ಅನ್ನೋದೊಂದು ನಮಗೆ ಗೊತ್ತೇ ಇಲ್ಲ ಅನ್ನೋದೇ ನಮಗೀಗ ಆಗ್ತಿರೋ ಬೇಜಾರು. ಬನ್ನಿ, ಇದ್ರದ್ದು ಈಗ ರೇಟ್ ಹೇಳ್ತೀನಿ. ಒಂದು ರೂಮ್ಗೆ ಒಂದು ದಿನಕ್ಕೆ ಕಡಿಮೆ ಅಂತಂದರೆ 20,000 ರೂಪಾಯಿ ಒಂದು ರೂಮ್ಗೆ. ಆ 20,000 ರೂಪಾಯಿಗೆ ಪ್ಲಸ್ GST ಸೇರಿಸಿ ಕೊಡಬೇಕು. ಆದರೆ ನಾನು ಅವಾಗಲೇ ಹೇಳ್ದಂಗೆ, ನಮ್ಮ ಮೋದಿಯವರು ಬಂದು ಉಳ್ಕೊಂಡಿದ್ರಲ್ಲ, ಆ ರೂಮ್ದು ಎಷ್ಟು ಅಂತಂದರೆ ಒಂದು ದಿನಕ್ಕೆ 2 ಲಕ್ಷದಿಂದ 2.5 ಲಕ್ಷ ಪ್ಲಸ್ GST. ಆದರೆ ನಾನು ಅವ್ರಿಗೆ ಪರ್ಮಿಷನ್ ಕೇಳಿದೆ, ಸರ್ ಹೋಗ್ಬೋದಾ, ನೋಡ್ಬೋದಾ ರೂಮ್ನ ಅಂತ. ಆದರೆ ಆಗಲ್ಲ ಅಂದರು. ಏನಕ್ಕೆ ಅಂತ ಅನ್ನೋದಾದರೆ, ಅದನ್ನ ರೆನೋವೇಷನ್ ಮಾಡ್ತಾ ಇದ್ದಾರೆ ಮತ್ತು ಮಾಡಿಫಿಕೇಷನ್ ಮಾಡ್ತಾವ್ರೆ, ಆ ಉದ್ದೇಶಕ್ಕೋಸ್ಕರ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ಈ ರ್ಯಾಡಿಸನ್ ಬ್ಲೂ ಹೋಟೆಲ್ ಓಪನ್ ಆಗಿ ಸರಿಸುಮಾರು 11ರಿಂದ 12 ವರ್ಷ ಆಗಿರ್ಬೋದು. ಈಗ ಹೋಟೆಲ್ನ ತಾಜ್ ಅವರು ತಯಾರು ಮಾಡ್ಕೊಳ್ತಾ ಇದ್ದಾರಂತೆ. ಮುಂದೆ ನಾವು 5 ಸ್ಟಾರ್ ಹೋಟೆಲ್ ಯಾವುದು ಅಂತಂದರೆ ತಾಜ್ ಅಂತ ಹೇಳ್ಬೋದು. ಮೈಸೂರಲ್ಲಿ ಒಂದು ತಾಜ್ ಹೋಟೆಲ್ ಓಪನ್ ಆಯಿತು ಅಂತ ಹೇಳ್ಬೋದು. ನಾವು ಅಲ್ಲೆಲ್ಲ ಮುಗಿಸ್ಕೊಂಡದ್ದೇ ನಮ್ಮೊಂದು ಒಳ್ಳೆ ಪೇಟ ಶಾಲು ಎಲ್ಲ ಹಾಕಿ ಈವೆಂಟ್ಗೆ ಕರ್ಕೊಂಡು, ಈವೆಂಟಲ್ಲಿ ಒಂದೊಳ್ಳೆ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಡ್ಕೊಂಡು, ಬೇರೆ ಬಂದಿರ್ತಾರಲ್ಲ ಎಲ್ಲ ಡೀಲರ್ಗಳನ್ನ ಮೀಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಒಂದು ಫೋಟೋ ವಿಡಿಯೋ ಎಲ್ಲ ತಗೊಂಡು, ಅಲ್ಲಿಂದ ಮುಗಿಸ್ಕೊಂಡು ಅದ್ದೂರಿಯಾಗಿ ಒಂದು ಒಳ್ಳೆ ಊಟ, ವೆಜ್ ಆ್ಯಂಡ್ ನಾನ್ ವೆಜ್ ಊಟ ಅದು ಮುಗಿಸ್ಕೊಂಡು ನಾವು ಹೋದೆ ಈವೆಂಟ್ಗೆ ಭಾಗವಹಿಸೋಕೆ ಹೋದೋ. ನೋಡಿ, ಈಗ ಮುಂದೆ ನಮಗೆ ಈವೆಂಟ್ಗೆ ಹೋಗುವ. ಬನ್ನಿ.
ಸ್ಟಾರ್ಟ್ ಆಗೋ ಮುಂಚೆಲೇ ಫೋಟೋ ವಿಡಿಯೋ ಮಾಡ್ಕೊಳ್ಳೋ ಅಂದ್ಬಿಟ್ಟದೆ ನಾನು ಈವೆಂಟ್ ನಡೆಯೋ ಜಾಗಕ್ಕೆ ಬಂದೆ. ಸೊ ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ ಮಾಡಿದರು ನೋಡಿ, ನೀವು ನೋಡ್ತಾ ಇದ್ರಿ. ನಮ್ಮ ಕರ್ನಾಟಕ ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡೋಕ್ಕೋಸ್ಕರ ಏಷ್ಯನ್ ಪೇಂಟ್ ಅವರು ಎಲ್ಲ ಡೀಲರ್ಗಳನ್ನೂ ಇನ್ವೈಟ್ ಮಾಡಿದರು ನೋಡಿ, ನೀವು ನೋಡ್ತಾ ಇದ್ರಿ. ಇದು ಹೋಟೆಲ್ ಒಳಗಡೆ ಇರೋವಂಥದ್ದಕ್ಕೆ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಕ್ಷಗಾನ ಮತ್ತು ಡೊಳ್ಳು ಕುಣಿತ ಇದ್ದದ್ದು ಈ ಕಾರ್ಯಕ್ರಮದ ಹೈಲೈಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಮುಂದೆ ನಿಮಗೆ ಅದನ್ನು ತೋರಿಸ್ತೀನಿ ನೋಡಿ. Come on, ladies and gentlemen, once again, let's make some noise, everybody. Jump on it, come on. ಸರಿಸಾಟಿ ನಿನಗಾಗೋ ಕೀರ್ತಿ ಪ್ರಚಂಡ, ಸರಿಸಾಟಿ ನಿನಗಾಗೋ ಕೀರ್ತಿ ಪ್ರಚಂಡ, ಸರಿಸಾಟಿ ನಿನಗಾಗೋ ಕೀರ್ತಿ ಪ್ರಚಂಡ. ಸುಗುಣದ ನಿನ ಚಕ್ರವರ್ತ ಸುಗುಣದ ನಿನ ಚಕ್ರವರ್ತ ಸರಿಸಾಟಿ ನಿನಗಾಗೋ ಕೀರ್ತಿ ಪ್ರಚಂಡ, ಸರಿಸಾಟಿ ನಿನಗಾಗೋ ಕೀರ್ತಿ ಪ್ರಚಂಡ, ಸರಿಸಾಟಿ ನಿನಗಾಗೋ ಕೀರ್ತಿ ಪ್ರಚಂಡ. ಸುಗುಣದ ನಿನ ಚಕ್ರವರ್ತ ಸುಗುಣದ ನಿನ ಚಕ್ರವರ್ತ ಯಾವುದೇ ಕಾರ್ಯಕ್ರಮದಲ್ಲಾದರೂ ಸರಿ ನಮ್ಮದು ಇದ್ದೇ ಇರುತ್ತೆ. ಆದರೆ ಅಂಥದ್ರಲ್ಲಿ ನಮ್ಮ ಕನ್ನಡ ಬಾವುಟ ಕಂಡದ ಮೇಲೆ ನಾವು ಫೋಟೋ ವಿಡಿಯೋ ಮಾಡದೇ ಬಿಡ್ತೀವ. ಜೈ ಕರ್ನಾಟಕ ಮಾತೆ ಅಂತ ಹೇಳಿ ಒಂದು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಅದೊಂದು ಖುಷಿ. ಎಲ್ಲೇ ಹೋದ್ರೂ ನಮ್ಮ ಕನ್ನಡ ಬಾವುಟ ನೋಡಿದ್ರೆ ನಮ್ಗೆ ಅದೊಂಥರ ಹೆಮ್ಮೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಈ ಕಾನ್ಸೆಪ್ಟೇ ನಮ್ಮ ಕರ್ನಾಟಕ ಅನ್ನೋ ಕಾನ್ಸೆಪ್ಟ್ ಈವೆಂಟೇ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಒಳ್ಳೆಯದಾಗಲಿ ಅಂತ ತಿಳಿಸ್ಬಿಟ್ಟು ನಾವು ಅಲ್ಲಿಂದ ಬಂದು ಕಾರ್ಯಕ್ರಮ ಕನ್ನಡಮಯ ಆದಮೇಲೆ ನಾವು ಬಾವುಟ ಆರಿಸ್ತಾ ಇದ್ದೀವ. ಅಲ್ಲೇ ಬಾವುಟ ಇಸ್ಕೊಂಡು ಬಾವುಟ ಆರಿಸ್ಬಿಟ್ಟು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಘೋಷವಾಕ್ಯ ಕೂಗ್ಬಿಟ್ಟು ನಾವು ಅಲ್ಲಿಂದ ಹೋಟೆಲಿಂದ ಹೊರಗಡೆ ಬಂದು ಅಲ್ಲಿಂದ ಬಂದು ಫೋಟೋ ವಿಡಿಯೋ ಎಲ್ಲ ನೀಟಾಗಿ ತಗೊಂಡು ಅದ್ಭುತವಾದ ಹೋಟೆಲ್ಲು. ಆದರೆ ಸ್ವಲ್ಪ ಕಾಸ್ಟ್ಲಿ. ಮನಸ್ಸಲ್ಲೇ ಗುಯಿ ಇಟ್ಕೊಂಡು ಹೊರಟು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.